Praise the Lord. Hallelujah. Today's topic is joy in the salvation. Joy in the salvation. ದೇವರು ರಕ್ಷಣೆ ಮುಖಾಂತರ ನಮಗೊಂದು ಸಂತೋಷವನ್ನು ಕೊಟ್ಟಿದ್ದಾರೆ. ಆ ಸಂತೋಷ, ಆನಂದದ ಬಗ್ಗೆ ಇವತ್ತು ನಾವು ಮಾತಾಡೋಣ. ಸ್ಪೆಷಲಿ ಸಾಲ್ವೇಷನ್, ರಕ್ಷಣೆ ಅಂತ ಬಂದರೆ ಅದು ರಕ್ಷಣೆ ಅಂತಕ್ಕಂಥ ಪದದಲ್ಲಿ ವಿಮೋಚನೆ ಮತ್ತು ಬಿಡುಗಡೆ ಈ ರೀತಿಯಾಗಿರ್ತಕ್ಕಂಥ ಕೆಲವು ಪದಗಳನ್ನು ಒಳಗೊಂಡಂಥ ಪದ ಸಾಲ್ವೇಷನ್, ರಕ್ಷಣೆ. ರಕ್ಷಿಸಿ ನಮ್ಮನ್ನು ಪೋಷಿಸುವುದು. ನೋಡಿ, ಕ್ರಿಸ್ತನು ಭೂಮಿಗೆ ಬಂದಾಗ ನಾವೀಗ ಯೇಸು ಕ್ರಿಸ್ತನ ಮುಖಾಂತರ ಆತನ ನಾಮವನ್ನು ನಾವು ನಂಬುವುದರ ಮುಖಾಂತರ ನಾವು ರಕ್ಷಣೆಯನ್ನು ಹೊಂದಿದವರಾಗಿದ್ದೇವೆ. ಕರ್ತನು ಬಂದು ನಮ್ಮನ್ನು ರಕ್ಷಿಸಿ ಹಾಗೆ ಬಿಟ್ಟು ಬಿಡುವುದಕ್ಕೆ ಬರಲಿಲ್ಲ. ರಕ್ಷಿಸಿ ನಮ್ಮನ್ನು ಪೋಷಿಸಿ ಆತನ ಉದ್ದೇಶವನ್ನು ಈ ಲೋಕದಲ್ಲಿ ನಾವು ನೆರವೇರಿಸುವಂತೆ ನಮ್ಮನ್ನು ಆತನು ಆರಿಸಿ ತೆಗೆದುಕೊಂಡಿದ್ದಾನೆ. ಕೆಲವು ವಾಕ್ಯಗಳನ್ನು ನಾವು ನೋಡೋಣ. ಸ್ಪೆಷಲಿ ಕೀರ್ತನೆಗಳು 3ನೇ ಅಧ್ಯಾಯ ಥ್ಯಾಂಕ್ ಯು ಜೀಸಸ್. 3ನೇ ಅಧ್ಯಾಯ 8ನೇ ವಾಕ್ಯವನ್ನು ಫಸ್ಟ್ ನಾವು ಅದನ್ನು ಓದೋಣ. 3:8 ನಾನು ರಕ್ಷಣೆ ಯೆಹೋವನಿಂದಲೇ ಉಂಟಾಗುವುದು, ಯೆಹೋವನೇ ನಿನ್ನ ಆಶೀರ್ವಾದವು ನಿನ್ನ ಪ್ರಜೆಯ ಮೇಲೆ ಇರಲಿ. ಸಾಲ್ವೇಷನ್ ಅಂತ ಬಂದಾಗ ಸಾಲ್ವೇಷನ್ ಬಿಲಾಂಗ್ಸ್ ಟು ಗಾಡ್. ರಕ್ಷಣೆ ಯೆಹೋವನಿಂದಲೇ ಉಂಟಾಗ್ತಕ್ಕಂಥದ್ದು, ದೇವರಿಂದಲೇ ಉಂಟಾಗಿರ್ತಕ್ಕಂಥದ್ದು. ನಾವು ಹೊಂದಿರತಕ್ಕಂಥ ರಕ್ಷಣೆ ಅದು ನಮ್ಮ ಕಾರ್ಯಗಳ ಮುಖಾಂತರವಲ್ಲ, ಅದು ದೇವರ ಕಾರ್ಯದ ಮುಖಾಂತರ ನಮಗೆ ದೊರಕಿಸಿಕೊಡಲ್ಪಟ್ಟಂಥದ್ದು, ನಮಗೆ ಕೊಡಲ್ಪಟ್ಟಂಥದ್ದು. ಈ ರಕ್ಷಣೆಯಲ್ಲಿ ದೇವರು ಏನಿಟ್ಟಿದ್ದಾನೆ ಅಂತ ಹೇಳಿದರೆ ಒಂದು ದೊಡ್ಡ ಸಂತೋಷವನ್ನು, ಆನಂದವನ್ನು ಇಟ್ಟಿದ್ದಾನೆ. ಯೆಶಾಯ 35ರಲ್ಲಿ ಒಂದು ವಾಕ್ಯವನ್ನು ಓದೋಣ. ಯೆಶಾಯ 35 ಫಸ್ಟ್ ವಾಕ್ಯಗಳನ್ನು ನೋಡಿ ಆಮೇಲೆ ನಾವು 35:10. ಯೆಶಾಯ 35:10 ನಾನು ಓದ್ತೀನಿ ನೋಡಿ. ಯೆಹೋವನು ವಿಮೋಚಿಸಿದವರು ಹಿಂದಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಚೀಯೋನಿಗೆ ಸೇರುವರು, ಹರ್ಷಾನಂದಗಳನ್ನು ಅನುಭವಿಸುವರು, ಮೊರೆಯು ಕರಕರೆಯು ತೊಲಗಿ ಹೋಗುವುದು. ಈ ವಾಕ್ಯ ನಾವು ನೋಡುವಾಗ ಅಲ್ಲಿ ನಾವು ನೋಡ್ತೀವಿ, ಯೆಹೋವನು ವಿಮೋಚಿಸಿದವರು. ಅದೇ ಹೇಳಿ, ನಾವು ಯೆಹೋವನಿಂದ ರಕ್ಷಣೆಯನ್ನು ಹೊಂದಲ್ಪಟ್ಟಂಥ ನಮ್ಮೊಳಗೆ ದೇವರು ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನು ಇಡ್ತಾನೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ನಾವು ಧರಿಸ್ಕೊಂಡಿದ್ದೀವಿ. ದ ಫಸ್ಟ್ ಥಿಂಗ್, ಅದನ್ನು ಬೈಬಲ್ ಡಿಸ್ಕ್ರೈಬ್ ಮಾಡುವಾಗ ಅದನ್ನು ಕಿರೀಟವೆಂದಾಗಿ ಹೇಳಿದೆ. ರಕ್ಷಣೆಯ ಆನಂದ ಇಟ್ಸ್ ಲೈಕ್ ಕ್ರೌನ್. ಅದು ಶಾಶ್ವತವಾಗಿರ್ತಕ್ಕಂಥದ್ದು. ಒಬ್ಬ ದೇವರ ಮಗುವಿನಲ್ಲಿ ಶಾಶ್ವತವಾಗಿರ್ತಕ್ಕಂಥದ್ದು ಫಸ್ಟ್ ಥಿಂಗ್. ವೆನ್ ಯು ಗಾಟ್ ಸಾಲ್ವೇಷನ್, ನೀವು ಯಾವಾಗ ಯೇಸು ಕ್ರಿಸ್ತನ ನಾಮದ ಮುಖಾಂತರವಾಗಿ ರಕ್ಷಣೆಯನ್ನು ಹೊಂದಿದ್ರು, ನಿಮ್ಮ ಮೇಲೆ ಶಾಶ್ವತವಾಗಿ ದೇವರು ಇಟ್ಟಿರ್ತಕ್ಕಂಥ ಕಿರೀಟ ಅದು ಸಂತೋಷವೆಂಬ ಕಿರೀಟ. ಇದನ್ನು ನಾವೇನು ಮಾಡ್ತೀವಿ, ಡೈಲಿ ನಮ್ಮ ಜೀವಿತಗಳಲ್ಲಿ ಇದನ್ನು ನಾವು ಮರೆತು ಹೋಗ್ತೀವಿ. ಯಾಕೆ ಇಲ್ಲಿ ಆ ಕಿರೀಟ ಶಾಶ್ವತ ಸಂತೋಷವೆಂಬ ಕಿರೀಟ ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ನೋಡಿ, ನಮ್ಮ ದಿನನಿತ್ಯದ ಜೀವಿತದಲ್ಲಿ ನಾವು ಎಷ್ಟೋ ಸಾರಿ ಏನು ಮಾಡ್ತೀವಿ, ನಾವು ಸೋತು ಹೋಗ್ತೀವಿ. ದಟ್ ಮೀನ್ಸ್ ನಾವು ಕುಗ್ಗು ಹೋಗ್ತೀವಿ, ಬಲಹೀನರಾಗ್ತೀವಿ, ನಂಬಿಕೆಯನ್ನು ದೇವರ ಮೇಲೆ ಕಳ್ಕೊಳ್ತೀವಿ. ದೇವರ ವಾಕ್ಯದ ಮೇಲೆ ಇರ್ತಕ್ಕಂಥ ನಂಬಿಕೆ ನಮ್ಮಿಂದ ಅದು ಕಮ್ಮಿ ಆಗೋದನ್ನು ನಾವು ನೋಡ್ತೀವಿ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಜ್ಞಾಪಕ ಮಾಡ್ಕೋಬೇಕಾಗಿರೋದು ಒಂದೇ, ನಾವು ಪ್ರಜ್ಞೆಯಿಂದ ಅದನ್ನು ಯಾವಾಗಲೂ ಯೋಚಿಸುತ್ತಿರಬೇಕಾಗಿರ್ತಕ್ಕಂಥದ್ದಾಗಲಿ, ಇಲ್ಲದ್ರೆ ಅದನ್ನು ಮೆಡಿಟೇಟ್ ಮಾಡೋದಾಗಲಿ ಯಾವುದಾಗಿರ್ಬೇಕು ಅಂತ ಹೇಳಿದ್ರೆ, ನಾವು ಕುಗ್ಗಿ ಹೋಗುವ ಪರಿಸ್ಥಿತಿಗಳಲ್ಲಿ ವಿ ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್, ವಿ ಹ್ಯಾವ್ ದ ಕ್ರೌನ್ ಕಾಲ್ಡ್ ಎವರ್ಲಾಸ್ಟಿಂಗ್ ಜಾಯ್. ಹಾಲೆಲೂಯಾ. ಎವರ್ಲಾಸ್ಟಿಂಗ್ ಜಾಯ್. ನೋಡಿ, ಶಾಶ್ವತ ಸಂತೋಷವೆಂಬ ಕಿರೀಟ ನಮಗೆ ಯಾವುದ್ರ ಮುಖಾಂತರ ಸಿಕ್ತು? ರಕ್ಷಣೆ ಮುಖಾಂತರ ಸಿಕ್ತು.
ದಟ್ಸ್ ವೈ ಟುಡೇ ಐ ಬೆಳಗ್ಗೆ ನಾನು ಇದಕ್ಕೆ ಟಾಪಿಕ್ ಕೊಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇರುವಾಗ ಇಟ್ಸ್ ಕಮ್ ಟು ಮೈ ಮೈಂಡ್, ಜಾಯ್ ಇನ್ ದ ಸಾಲ್ವೇಷನ್. ರಕ್ಷಣೆಯಲ್ಲಿರ್ತಕ್ಕಂಥ ಸಂತೋಷ, ರಕ್ಷಣೆಯಲ್ಲಿ ದೇವರಿಟ್ಟಿರ್ತಕ್ಕಂಥ ಸಂತೋಷ, ಇದು ಶಾಶ್ವತವಾಗಿರ್ತಕ್ಕಂಥದ್ದಂಥ ವಾಕ್ಯ ಹೇಳ್ತದೆ. ಆಗ ಈ ಕಷ್ಟದ ಸಮಯಗಳಲ್ಲಿ, ಆ ಚಿಂತೆಯ ಸಮಯಗಳಲ್ಲಿ, ವೇದನೆಯ ಸಮಯಗಳಲ್ಲಿ ನಾವು ಆಪರೇಟ್ ಮಾಡಬೇಕಾಗಿರ್ತಕ್ಕಂಥ ಮಾತುಗಳಾಗಿರ್ಬೋದು, ಆಪರೇಟ್ ಮಾಡಬೇಕಾಗಿರ್ತಕ್ಕಂಥ ದಟ್ ಮೀನ್ಸ್ ಯೋಚಿಸಬೇಕಾಗಿರ್ತಕ್ಕಂಥ ವಿಷಯಗಳಾಗಿರ್ಬೋದು, ಇದೆಲ್ಲಿಂದ ಬರ್ತದೆ, ಇದೆಲ್ಲಿಂದ ಬರಬೇಕು ಅಂತ ಹೇಳಿದ್ರೆ ನಮ್ಮ ಕಿರೀಟದ ಮುಖಾಂತರ ಬರಬೇಕು. ವೈ? ಬಿಕಾಸ್ ವಿ ಹ್ಯಾವ್ ಅ ಕ್ರೌನ್ ಆಫ್ ಎವರ್ಲಾಸ್ಟಿಂಗ್ ಜಾಯ್. ಸಮಸ್ಯೆಗಳ ಮಧ್ಯೆ, ಚಿಂತೆಗಳ ಮಧ್ಯೆ, ಬಿಗಡಾಯಿಸ್ತಿರ್ತಕ್ಕಂಥ ಪರಿಸ್ಥಿತಿಗಳ ಮಧ್ಯೆ, ಒಂದು ಅವಶ್ಯಕತೆಯ ಮಧ್ಯೆ, ವಿ ಹ್ಯಾವ್ ಟು ರಿಮೆಂಬರ್ ಎವ್ರಿ ಟೈಮ್ ದ ಜಾಯ್ ಗಾಡ್ ಗಿವನ್, ಇಟ್ಸ್ ಎವರ್ಲಾಸ್ಟಿಂಗ್ ಜಾಯ್. ದ ಕ್ರೌನ್ ಏನು ಕೊಡ್ತಾರೆ? ಕಿರೀಟ ಏನು ಕೊಡ್ತಾರೆ? ಒಬ್ಬ ರಾಜನಿಗೆ ಇಲ್ಲ ಒಂದು 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 ಸ್ಥಾನವನ್ನು ಒಬ್ಬರಿಗೆ ಅನುಗ್ರಹಿಸುವಾಗ ಆ ಕಿರೀಟ ಯಾವುದನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ, ನಿನಗೆ ಯಾವುದರ ಮೇಲೆಲ್ಲ ಅಧಿಕಾರ ಇದೆ ಅನ್ನೋದನ್ನು ಕಿರೀಟ ಸೂಚಿಸ್ತದೆ. ರೈಟ್? ನೋಡಿ, ನಮಗೆ ಗೊತ್ತು, ಲೋಕ ಪ್ರಕಾರವಾಗಿ ಪಟ್ಟಾಭಿಷೇಕಗಳನ್ನು ಮಾಡುವಾಗ ರಾಜರಾಗಿ ವಾಟ್ ಅದರ್ ಥಿಂಗ್ಸ್, ಒಂದು ಕಿರೀಟವನ್ನು ಇಡೋದನ್ನು ನಾವು ನೋಡ್ತೀವಿ. ಆ ಕಿರೀಟ ಯಾವುದನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ, ಯಾವುದರ ಮೇಲೆಲ್ಲ ನೀನು ಅಧಿಕಾರಿಯಾಗಿದೆಯೋ ಅದಕ್ಕೆ ಆ ಕಿರೀಟ ಗುರುತಾಗಿರ್ತದೆ. ಅದೆಲ್ಲವನ್ನ ನೀನೇನು ಮಾಡ್ಬೋದು? ಕಂಟ್ರೋಲ್ ಮಾಡ್ಬೋದು. ಅದೆಲ್ಲವನ್ನ ನೀನೇನು ಮಾಡ್ಬೋದು? ಅದರ ಮೇಲೆ ನೀನು ಅಧಿಕಾರವನ್ನು ಚಲಾಯಿಸ್ಬೋದು. ಆಗ ನಮ್ಮ ಕಷ್ಟಗಳ ಮಧ್ಯೆ, ದುಃಖಗಳ ಮಧ್ಯೆ, ವೇದನೆಗಳ ಮಧ್ಯೆ ನಾವು ನಿಭಾಯಿಸ್ತಕ್ಕಂಥ ಒಂದು ಕಾರ್ಯಗಳು ಯಾವುದರಿಂದ ಹುಟ್ಟಬೇಕು, ಯಾವುದರಿಂದ ಬರಬೇಕು ಅಂತ ಹೇಳಿದ್ರೆ, ಶಾಶ್ವತವೆಂಬ ಸಂತೋಷವೆಂಬ ಶಾಶ್ವತವಾದ ಕಿರೀಟದಿಂದ, ಶಾಶ್ವತ ಸಂತೋಷವೆಂಬ ಕಿರೀಟದ ಮುಖಾಂತರ. ದುಃಖದ ಸಮಯದಲ್ಲಿ ಯು ಹ್ಯಾವ್ ಟು ಸೇ ನೋ, ನಾನು ದುಃಖದಿಂದಿರಲು ಸಾಧ್ಯ ಇಲ್ಲ. ಯಾಕೆ? ನನ್ನ ಮೇಲೇನಿದೆ? ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ದೇವರು ನನಗೆ ದಯಪಾಲಿಸಿದ್ದಾನೆ. ಹೌದು, ಪರಿಸ್ಥಿತಿಗಳು ಬೇರೆ ರೀತಿಯಲ್ಲೇ ಕಾರ್ಯ ಮಾಡ್ತಾ ಇರ್ಬೋದು, ಪರಿಸ್ಥಿತಿಗಳು ಬೇರೆ ರೀತಿಯಲ್ಲೇ ಇರ್ಬೋದು, ಆದರೆ ನಾವು ನಮ್ಮ ನಂಬಿಕೆಯನ್ನು ಯಾವುದೇ ರೀತಿಯಲ್ಲೂ ಕೂಡ ಕಳುಕೊಳ್ಳೋದಕ್ಕೆ ಅವಕಾಶವನ್ನು ಕೊಡಬಾರದು. ಈ ಶಾಶ್ವತ ಸಂತೋಷವೆಂಬ ಕಿರೀಟ ನಮಗೆ ಯಾವುದರ ಮುಖಾಂತರ ಸಿಕ್ತು? ರಕ್ಷಣೆ ಮುಖಾಂತರ ಸಿಕ್ತು. ರಕ್ಷಣೆ ಯಾವುದರ ಮುಖಾಂತರ ಸಿಕ್ತು? ಯೇಸು ಕ್ರಿಸ್ತನ ಮೇಲೆ ಇಟ್ಟಂತ ನಂಬಿಕೆ ಮುಖಾಂತರ ಈ ರಕ್ಷಣೆ ಸಿಕ್ಕಿದ್ದು. ಆ ರಕ್ಷಣೆ ಮುಖಾಂತರ ಶಾಶ್ವತ ಸಂತೋಷವೆಂಬ ಕಿರೀಟ ಸಿಕ್ಕಿತ್ತು. ಈಗ ಹಂಗೆ ಅದನ್ನು ರಿವರ್ಸ್ ಮಾಡ್ಕೊಂಡ್ಬಂದ್ರೆ, ಈ ಸಂತೋಷ ನನಗೆ ಸಿಕ್ಕಿದ್ದು ರಕ್ಷಣೆ ಮುಖಾಂತರ, ಈ ರಕ್ಷಣೆ ನನಗೆ ಸಿಕ್ಕಿದ್ದು ಯೇಸು ಕ್ರಿಸ್ತನನ್ನು ನಂಬಿದರ ಮುಖಾಂತರ. ಆಗ ಈ ದುಃಖದ ಪರಿಸ್ಥಿತಿಗಳಲ್ಲಿ, ವೇದನೆಯ ಪರಿಸ್ಥಿತಿಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಪರಿಸ್ಥಿತಿಗೆ ತಕ್ಕ ಹಾಗೆ ರಿಯಾಕ್ಟ್ ಮಾಡದೆ, ಪರಿಸ್ಥಿತಿಗೆ ಎದುರಾಗಿ ನಾವು ರಿಯಾಕ್ಟ್ ಮಾಡಬೇಕಂತ ವಾಕ್ಯ ಹೇಳ್ಕೊಡ್ತದೆ. ಇದರ ನಮ್ಮ ಈ ಸಂತೋಷದ ಆಧಾರ ರಕ್ಷಣೆಯ ಆಧಾರ ನಂಬಿಕೆ. ನಂಬಿಕೆಯ ಮುಖಾಂತರ ಈಗ ನಮ್ಮ ಮೇಲೆ ಕಿರೀಟ ಇಟ್ಕೊಂಡು ಸುತ್ತಾ ಇದ್ವಾ? ಇಲ್ಲ. ನಮ್ಮ ಹೃದಯದಲ್ಲಿ ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡ ಆ ಕ್ಷಣದಲ್ಲಿ ದೇವರು ನಮ್ಮನ್ನೇನು ಮಾಡ್ದ? ಪಟ್ಟಾಭಿಷೇಕ ಮಾಡಿ ನಮ್ಮ ಮೇಲೆ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಆತನ ಇಟ್ಟಿದ್ದಾನೆ. ಬಿ ಜಾಯ್ಫುಲ್ ಇನ್ ಎವ್ರಿಥಿಂಗ್. ವಾಕ್ಯ ಹೇಳ್ತಾರೆ, ಎಲ್ಲದರಲ್ಲೂ ಸಂತೋಷಿಸ್ರಿ. ಪೌಲ ಬರೀತಾ ನೋಡಿ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸ್ರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಯಾವಾಗಲೂ ಸಂತೋಷವಾಗಿರ್ರಿ, ಸಂತೋಷ ಪಡ್ರಿ. ವೈ? ಬಿಕಾಸ್ ದಟ್ಸ್ ವೈ ಪೌಲನ ಅರ್ಥ ಮಾಡಿಕೊಂಡ, ಈ ಕಿರೀಟ ಇದು ಶಾಶ್ವತವಾದದ್ದು, ಈ ಸಂತೋಷ ಶಾಶ್ವತವಾದದ್ದು. ಇದು ಯಾರು ನನ್ನಿಂದ ಕಸ್ಕೊಳ್ಳೋದಕ್ಕೆ ಸಾಧ್ಯ? ಸೈತಾನ ಆ ಕಿರೀಟದ ಮೇಲೆ ಕೈ ಇಡೋದಕ್ಕೆ ಸಾಧ್ಯನೇ ಇಲ್ಲ. ವೈ? ಇಟ್ಸ್ ಅ ಗಾಡ್ ಗಿವನ್ ಕ್ರೌನ್ ಟು ಯು. ದೇವರು ನಮಗೆ ದಯಪಾಲಿಸಿದಂಥ ಕಿರೀಟವಾಗಿದೆ ಸಂತೋಷವೆಂಬುದು. ಅದನ್ನು ಶತ್ರು ಅದರ ಮೇಲೆ ಕೈ ಇಡೋದಕ್ಕೆ ಅವನಿಗೆ ಅಧಿಕಾರವೇ ಇಲ್ಲ. ಆ ರೀತಿಯಾಗಿ
ಶತ್ರುವಿನ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬರುವಾಗ ವಿ ಹ್ಯಾವ್ ಟು ರೈಸ್ ಅಪ್ ಅಂಡ್ ಸ್ಟ್ಯಾಂಡ್ ಅಂಡ್ ಟೆಲ್ ಟು ದ ಡೆವಿಲ್, ಐ ಹ್ಯಾವ್ ಅ ಕ್ರೌನ್ ಆಫ್ ಎವರ್ ಲಾಸ್ಟಿಂಗ್ ಜಾಯ್, ಯು ಕಾಂಟ್ ಟಚ್ ಮೀ, ಹಾಲೆಲೂಯಾ. ನೀನು ನನ್ನನ್ನು ಮುಟ್ಟಲು ಸಾಧ್ಯವೇ ಇಲ್ಲ. ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಕರ್ತನು ನನಗೆ ದಯಪಾಲಿಸಿದ್ದಾನೆ. ನನ್ನನ್ನು ನೀನು ದುಃಖದಿಂದ ಇಡಲು ಸಾಧ್ಯವೇ ಇಲ್ಲ. ಪರಿಸ್ಥಿತಿಯ ಮುಖಾಂತರ ನನ್ನನ್ನು ಕಟ್ಟಿ ಹಾಕಲು ಸಾಧ್ಯವಿಲ್ಲ. ಪರಿಸ್ಥಿತಿಯನ್ನು ಗೆದ್ದು ಬರ್ತಕ್ಕಂಥ ಕಿರೀಟವನ್ನು ಕರ್ತನಿಂದ ನಾನು ಹೊಂದಿದ್ದೇನೆ. ಹಾಲೆಲೂಯಾ. ಈ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ನಂಬಿಕೆ ಮುಖಾಂತರ ನಾವು ಮಾತನಾಡುವಾಗ ಪರಿಸ್ಥಿತಿಗಳು ಬದಲಾಗೋದನ್ನು ನಾವು ನೋಡ್ತೇವೆ. ಯಾಕೋಬನು ಬರೆಯುವಾಗ ಈ ರೀತಿಯಾಗಿ ಬರೆಯೋದನ್ನು ನಾವು ನೋಡಿದ್ದೀವಿ. ಸೈತಾನನ್ನು ಎದುರಿಸಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗೋಣ. ಯಾವ ರೀತಿಯಾಗಿ ನೀವು ಸೈತಾನನ್ನು ಎದುರಿಸ್ತೀರ? ದಟ್ಸ್ ದ ಕ್ವಶನ್. ಸೈತಾನನ್ನು ಎದುರಿಸುವ ರೀತಿ ಯಾವುದು? ಯಾಕೋಬ ಬರೀತಾನೆ, ಸೈತಾನನ್ನು ಎದುರಿಸ್ತೀರಿ, ಆತ ನಿಮ್ಮನ್ನು ಬಿಟ್ಟು. ಯಾವ ರೀತಿಯಾಗಿ ಅವನಿಗೆ ವಿರುದ್ಧವಾಗಿ ನೀವು ಹೋಗ್ತೀರ? ಫ್ರಮ್ ದ ವರ್ಡ್ ಆಫ್ ಗಾಡ್, ಫ್ರಮ್ ದ ವರ್ಡ್ ಆಫ್ ಗಾಡ್, ಫ್ರಮ್ ದ ವರ್ಡ್ ಆಫ್ ಗಾಡ್, ದ ರಿಟನ್ ವರ್ಡ್ ಆಫ್ ಗಾಡ್. ಬರೆದಿರ್ತಕ್ಕಂಥ ದೇವರ ವಾಕ್ಯದ ಆಧಾರದ ಮೇಲೆ ಯಾಕೋಬನು ಬರೀತಾನೆ, ಸೈತಾನನ್ನು ಎದುರಿಸ್ರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗೋಣಂತ. ಸೈತಾನನೇ, ನಾನು ಯೇಸು ಕ್ರಿಸ್ತನ ಹೆಸರಲ್ಲಿ ನಿನ್ನನ್ನು ಎದುರಿಸ್ತಾ ಇದ್ದೀನಿ. ದುಃಖವೇ ನಾನು ನಿನ್ನನ್ನು ಎದುರಿಸ್ತಾ ಇದ್ದೀನಿ. ವೇದನೆಯೇ ನಾನು ನಿನ್ನನ್ನು ಎದುರಿಸ್ತಾ ಇದ್ದೀನಿ. ಯು ಹ್ಯಾವ್ ಟು ಫ್ಲೀ ಅವೇ ಫ್ರಮ್ ಮೀ. ನೀನು ನನ್ನನ್ನು ಬಿಟ್ಟು ಓಡಿ ಹೋಗುವುದರ ಹೊರತು ಬೇರೆ ನಿನಗೆ ಅವಕಾಶನೇ ಇಲ್ಲ, ದಾರಿನೇ ಇಲ್ಲ. ಯು ಹ್ಯಾವ್ ಟು ಲೀವ್. ನೀನು ನನ್ನನ್ನು ಬಿಟ್ಟು ಹೋಗಲೇಬೇಕು. ಬರೆಯಲ್ಪಟ್ಟಿರ್ತಕ್ಕಂಥ ವಾಕ್ಯದ ಮೇಲೆ ನಿಂತ್ಕೊಂಡು ನಾನು ಮಾತಾಡ್ತೇನೆ. ಯೇಸು ಸ್ವಾಮಿ ನಮಗೆ ಅದನ್ನೇ ಫಸ್ಟ್ ಕಲಿಸಿದ್ರು. ಸೈತಾನನ್ನು ಬಂದು ಆತನನ್ನು ಶೋಧಿಸುವಾಗ ವಾಕ್ಯದ ಮುಖಾಂತರ ಯೇಸು ಸ್ವಾಮಿ ಯಾವ ರೀತಿಯಾಗಿ ಸೈತಾನನ್ನು ಗೆದ್ದ ಎಂಬುದಾಗಿ ನಮಗೆ ಗೊತ್ತು ನೋಡಿ. ವಾಕ್ಯದ ಸಮೃದ್ಧಿ ನಮ್ಮಲ್ಲಿ ಸಮೃದ್ಧಿಯಾಗಿ ವಾಕ್ಯ ನಮ್ಮಲ್ಲಿ ವಾಸ ಮಾಡಬೇಕು. ಪ್ರತಿ ಸಿಚುವೇಶನ್ಗೆ, ಪ್ರತಿ ಪರಿಸ್ಥಿತಿಗೆ ದೇವರ ವಾಕ್ಯವನ್ನು ಮಾತಾಡೋದನ್ನು ನಾವು ಕಲಿಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ರೀಡ್ ದ ಬೈಬಲ್, ವಿ ಹ್ಯಾವ್ ಟು ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್. ಈ ಶಾಶ್ವತ ಸಂತೋಷವೆಂಬ ಕಿರೀಟ ನಮ್ಮ ಮೇಲಿದ್ರೆ ಏನಾಗ್ತದೆ ಅಂತ ನೆಕ್ಸ್ಟ್ ನೋಡೋಣ. ನಮ್ಮ ಮೇಲಿದ್ರೆ ಆ ಶಾಶ್ವತವೆಂಬ ಕಿರೀಟ ನಮ್ಮ ಮೇಲಿದ್ದಾಗ ಏನಾಗ್ತದೆ ನೋಡ್ರಿ. ಉತ್ಸಾಹ ಧ್ವನಿಯೊಡನೆ ಚೀಯೋನಿಗೆ ಸೇರುವರು. ಯಾರೆಲ್ಲ ಶಾಶ್ವತವಾದ ಸಂತೋಷವೆಂಬ ಕಿರೀಟವನ್ನು ಧರಿಸ್ಕೊಂಡಿದ್ದಾರೋ ಅವರೆಲ್ಲರೂ ಏನು ಮಾಡ್ತಾರಂತೆ? ಉತ್ಸಾಹ ಧ್ವನಿ ಮಾಡ್ತಾರಂತೆ. ಓ ಶೌಟ್ ಆಫ್ ಜಾಯ್, ಹಾಲೆಲೂಯಾ, ಶೌಟ್ ಆಫ್ ಜಾಯ್. ಅವರು ಚೀಯೋನಿಗೆ ಸೇರು. ಹಾಲೆಲೂಯಾ. ನೆಕ್ಸ್ಟ್, ಹರ್ಷಾನಂದಗಳನ್ನು ಅನುಭವಿಸುವರು. ಎಲ್ಲಿ? ಪರಲೋಕದಲ್ಲ. ರಿಮೆಂಬರ್, ಪರಲೋಕದಲ್ಲ. ಯಾಕೆ ಇದು ಪರಲೋಕದಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಲಾಸ್ಟ್ ಲೈನ್ ಓದೋಣ. ಹರ್ಷಾನಂದಗಳನ್ನು ಅನುಭವಿಸುವರು, ಮೊರೆಯು ಕರಕರೆಯು ತೊಲಗಿ ಹೋಗುವವು. ಎಲ್ಲಿ? ಪರಲೋಕದಲ್ಲ. ಪರಲೋಕದಲ್ಲಿ ತೊಲಗಿ ಹೋಗೋದಕ್ಕೆ ಮೊರೆಯು ಕರಕರೆಯು ಪರಲೋಕದಲ್ಲಿದೆಯಾ? ಇಲ್ಲ. ಆಗ ಮೊರೆಯು ಕರಕರೆ ಎಲ್ಲಿದೆ? ಭೂಮಿಲಿದೆ. ಆಗ ಹರ್ಷಾನಂದಗಳನ್ನು ಅನುಭವಿಸ್ತಕ್ಕಂಥ ಸ್ಥಳ ಯಾವುದು? ಭೂಮಿನೇ. ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ಹರ್ಷಾನಂದಗಳನ್ನು ಅನುಭವಿಸುವರು, ಮೊರೆಯು ಕರಕರೆಯು ತೊಲಗಿ ಹೋಗುವುದು. ಎಲ್ಲಿ? ಭೂಮಿ ಮೇಲೆ. ನಾವು ಬಾಳ್ತಕ್ಕಂಥ ಈ ಲೈಫಲ್ಲಿ ಯಾವಾಗ ಇದೆಲ್ಲ ನಮಗೆ ನಡೀತದೆ ಅಂತ ಹೇಳಿದ್ರೆ, ಯಾವಾಗೆಲ್ಲ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ನಾನು ಧರಿಸ್ಕೊಂಡಿದ್ದೀನಿ ಇರ್ತಕ್ಕಂಥ ಆ ಕಾನ್ಷಿಯಸ್ ನಮ್ಮಲ್ಲಿರ್ತದೋ ಆಗೆಲ್ಲ ನಮ್ಮ ಆಪರೇಟಿಂಗ್ ಸಿಸ್ಟಮ್, ನಮ್ಮ ಆಪರೇಟಿಂಗ್ ಮೆಥಡ್ ನಮ್ಮ ಲೈಫಲ್ಲಿ ಈ ಶಾಶ್ವತ ಸಂತೋಷವೆಂಬ ಆ ಕಿರೀಟದ ಮುಖಾಂತರ ಉಂಟಾಗಬೇಕು ಅಂತ ಅದಕ್ಕೆ ನಾನು ಸ್ಟಾರ್ಟಿಂಗಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ದಟ್ಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ನಿಮ್ಮ ಕಿರೀಟಗಳು, ನಾನು ಹೇಳ್ತಾ ಇದ್ದೀನಿ, ಮೇ ಬಿ ನಿಮ್ಮ ಕಿರೀಟಗಳು ಕೆಲವು ಸಮಸ್ಯೆಗಳ ಮುಖಾಂತರ, ಕೆಲವು ಪರಿಸ್ಥಿತಿಗಳ ಮುಖಾಂತರ ಅದು ಸೈಡಿಗೆ ಬಂದಿರ್ಬೋದು. ಐ ಟೆಲ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್, straighten your crown. You are a child of God. Deal with every situation against you as a child of God. ನಿಮ್ಮ ಪರಿಸ್ಥಿತಿಗಳ ಮಧ್ಯೆ, ನಿಮ್ಮ
ವೇದನೆಗಳ ಮಧ್ಯೆ, ನಿಮ್ಮ ಅವಶ್ಯಕತೆಗಳ ಮಧ್ಯೆ ನಿಮ್ಮ ಕಿರೀಟಗಳು ಸ್ವಲ್ಪ ಜಾರೋಗಿರ್ಬೋದು. ಯೇಸು ಕ್ರಿಸ್ತನ ಹೆಸರಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಕಿರೀಟಗಳನ್ನ ಸರಿಪಡಿಸ್ಕೊಳ್ರಿ. ನೀವು ದೇವರ ಮಗುವಾಗಿದ್ದೀರಾ. ದೇವರು ಕೊಟ್ಟಂಥ ಕಿರೀಟವನ್ನು ಸರಿ ಮಾಡಿಕೊಂಡು ಕೂತ್ಕೊಳ್ರಿ. ಆ್ಯಂಡ್ ಆರ್ಡರ್ ಇಟ್ ವಿಲ್ ಹ್ಯಾಪನ್. ಅದು ನಿಮಗೆ, ನೀವು ಮಾತನಾಡ್ತಕ್ಕಂಥ ಮಾತುಗಳು ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ. ಹಾಲೆಲೂಯ. ಹರ್ಷಾನಂದಗಳನ್ನು ಅನುಭವಿಸುವಂತೆ ದೇವರು ಆ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ನಮಗೆ ಕೊಟ್ಟಿದ್ದಾನೆ. ದಟ್ಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕೆ ದೇವರು ಕಿರೀಟವನ್ನು ಫಸ್ಟ್ ಕೊಟ್ಟಿದ್ದಾನೆ? ದೇವರು ಅನುಗ್ರಹಿಸಿದ ಎಲ್ಲ ಆಶೀರ್ವಾದಗಳನ್ನು ಈ ಭೂಮಿಯ ಮೇಲೆ ಅನುಭವಿಸುವುದಕ್ಕೋಸ್ಕರವಾಗಿ ದೇವರು ಎಲ್ಲವನ್ನ ಮನುಷ್ಯನಿಗೋಸ್ಕರವೇ ಉಂಟು ಮಾಡಿದ. ಅದು ಮಾತ್ರವಲ್ಲದೆ ಮನುಷ್ಯನನ್ನು ಕೂಡ ಆತನಂತೆಯೇ ಆತನು ಸೃಷ್ಟಿ ಮಾಡ್ತಾನೆ. ಹಾಲೆಲೂಯ. ಸೊ ನಿಮ್ಮ ಮೇಲಿರ್ತಕ್ಕಂಥ ಆ ಸಂತೋಷ, ನಿಮ್ಮೊಳಗಡೆ ಇರ್ತಕ್ಕಂಥ ಆ ಸಂತೋಷ, ಇಟ್ಸ್ ಗಾಡ್ ಗಿವನ್ ಜಾಯ್. ನಾವು ನೋಡಿದ್ದೀವಿ, ವಾಕ್ಯಗಳನ್ನ ನೋಡಿದ್ದೀವಿ. ಯೇಸು ಸ್ವಾಮಿ ಹೇಳ್ತಾರೆ, ಲೋಕವು ಕೊಡ್ತಕ್ಕಂಥ ಸಮಾಧಾನವನ್ನು ನಾನು ನಿಮಗೆ ಕೊಡೋದಿಲ್ಲ. ಇನ್ನೊಂದು ಕಡೆ ಹೇಳ್ತಾನೆ, ನಿಮ್ಮ ದುಃಖವು ಹೋಗಿ ಆನಂದವು ಬರುವುದು. ನಿಮ್ಮ ದುಃಖವು ಹೋಗಿ ಸಂತೋಷವು ಬರುವುದು. ದಿಸ್ ಇಸ್ ದ ಪ್ರಾಮಿಸ್ ಆಫ್ ಜೀಸಸ್ ಕ್ರೈಸ್ಟ್. ಆತನ ಮಕ್ಕಳಾದ ನಮಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನಗಳಿವೆ. ಹಾಲೆಲೂಯ. ಸೊ ಸ್ಟಿಕ್ ಟು ದ ವರ್ಡ್ ಆಫ್ ಗಾಡ್. ಸಾಲ್ವೇಷನ್ ನಿಮ್ಮ ಮೈಂಡಲ್ಲಿರಲಿ. ಅದರ ಮುಖಾಂತರ ಬಂದಿರತಕ್ಕಂಥ ಜಾಯ್, ಸಂತೋಷ ನಿಮ್ಮ ಮೈಂಡಲ್ಲಿರಲಿ. ದೇವರ ಆಶೀರ್ವಾದಗಳನ್ನು ಅನುಭವಿಸುವಂತೆ ಎಲ್ಲ ಕಾರ್ಯಗಳು ನಮ್ಮ ಲೈಫಲ್ಲಿ ನಡೆಯಲಿ. ಜಸ್ಟ್ ಸ್ಟಿಕ್ ಟು ದ ವರ್ಡ್ ಆಫ್ ಗಾಡ್. ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್. ಬಿ ಜಾಯ್ಫುಲ್ ಇನ್ ಎವ್ರಿಥಿಂಗ್. I tell you in the name of Jesus Christ. Hallelujah. God bless you. Amen.